ಮೈಸೂರು ವಾತಾವರಣ ಬಹಳ ಆಹ್ಲಾದಕರವಾಗಿರ್ತಕ್ಕಂಥ ನಗರ ಅಂತ ಹೇಳಿದ್ರೆ ಮೈಸೂರು ಅನ್ನೋದು ಯಾರು ಹೇಳಬೇಕಾದಂಥ ಅಗತ್ಯತೆ ಇಲ್ಲ. ಬಹಳ ಉತ್ತಮವಾದಂತಹ ವಾತಾವರಣ, ಜೊತೆಯಲ್ಲಿ ಮೈಸೂರು ತನ್ನದೇ ಆದ ಗೌರವವನ್ನು ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. ನಾನು ಕೂಡ ಮೈಸೂರು ಯೂನಿವರ್ಸಿಟಿನಲ್ಲಿ ಒಂದು ಕಾಲದಲ್ಲಿ ನಾನು ಇಲ್ಲಿನ ಸ್ಟೂಡೆಂಟ್ ಕೌನ್ಸಿಲಲ್ಲೂ ಕೂಡ ಇದ್ದೆ. ನಾನು ಓದಿರೋದು ಮೈಸೂರು ಯೂನಿವರ್ಸಿಟಿನೇ. ನಾನು ಮ್ಯಾಥಮೆಟಿಕ್ಸ್ ಮೇಜರಲ್ಲಿ ಓದಿರ್ತಕ್ಕಂಥವನು. ಹಾಗಾಗಿ ಮೈಸೂರನ್ನ ಕಂಡ್ರೆ ನನಗೆ ಬಹಳ ವಿಶೇಷವಾದಂತಹ ಪ್ರೀತಿ ಮತ್ತು ಇಲ್ಲಿನ ಎಲ್ಲ ವಿಚಾರಗಳಿಗೂ ಕೂಡ ನನ್ನದೇ ಆದಂಥ ಪ್ರಶಂಸೆಯನ್ನು ಇಟ್ಕೊಂಡಿದ್ದೇನೆ. ಓಕೆ. ರಾಜಣ್ಣ ಅವರು ಚುನಾವಣಾ ರಾಜಕಾರಣದಿಂದ ನಿವೃತ್ತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ, ಯಾವ ಕಾರಣಕ್ಕೆ ನೋಡಿ, ನನಗೀಗಾಗಲೇ 75 ಮುಗಿದಿದೆ, ತುಂಬಿದೆ, 76 ಬರ್ತದೆ. ನಾನು ಚುನಾವಣೆ ಇನ್ನೂ 2 ವರ್ಷ 2.5 ವರ್ಷ 3 ವರ್ಷನೇ ಇದೆ ಅಂತ ಇಟ್ಕೊಳ್ಳೋಣ. ಮೇ 13 ಅಂತ ಹೇಳಿದ್ರೆ ಇನ್ನೂ 2 ವರ್ಷ ತುಂಬಿದೆ, ಇನ್ನೂ 3 ವರ್ಷ ಇರ್ತದೆ. ನನಗೀಗ 75 ಇರುವಾಗ ಅಲ್ಲಿಗೆ 78 ಆಗ್ತದೆ. 78 ವಯಸ್ಸಲ್ಲಿ ನಾನು ಚುನಾವಣೆಗೆ ನಿಂತು ಗೆದ್ದು ಮುಂದೆ 5 ವರ್ಷ ನಾನೇನು ಕೆಲಸ ಮಾಡೋಕ್ಕಾಗ್ತದೆ? ಯಾಕೆಂದರೆ ವಯೋಸಹಜವಾದಂತಹ ದೌರ್ಬಲ್ಯಗಳು ಸಹಜವಾಗಿ ಮನುಷ್ಯನ ದೇಹದಲ್ಲಿ ಬರ್ತಕ್ಕಂಥದ್ದು. ಆ ದಿಸೆಯಲ್ಲಿ ನಾನು ಜನರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ನಿಲುವು. ಆ ದೃಷ್ಟಿನಲ್ಲಿ ಯುವಕರಿಗೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು. ನಾವು ಕೂಡ ಆಗ ಚುನಾವಣೆ ನಿಲ್ಲಿಲ್ಲ ಅಂತ ಹೇಳಿ ರಾಜಕೀಯದಿಂದ ನಿವೃತ್ತಿ ಅಲ್ಲ, ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಅಷ್ಟೇ. ಸಕ್ರಿಯವಾಗಿ ರಾಜಕಾರಣದಲ್ಲೂ ಇರ್ತೇನೆ ಮತ್ತು ಸಕ್ರಿಯವಾಗಿ ಸಹಕಾರಿ ಆಂದೋಲನದಲ್ಲೂ ಕೂಡ ನಂದು ಏನಿದೆ ಇಲ್ಲಿನವರೆಗೂ ಕಳೆದ 50 ವರ್ಷದಿಂದ ಏನು ನಡೆಸ್ಕೊಂಡು ಬಂದಿದ್ದೀನಿ ಅದೇ ರೀತಿ ಸಹಕಾರಿ ರಂಗದಲ್ಲಿ ಸಕ್ರಿಯವಾಗಿ ಇರ್ತೇನೆ. ರಾಜಕೀಯದಲ್ಲಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗಿರ್ತೇನೆ, ರಾಜಕಾರಣದಲ್ಲೂ ಕೂಡ ಸಕ್ರಿಯವಾಗಿ ಇರ್ತೇನೆ. ಪಕ್ಷಾತೀತವಾಗಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನಾಯಕರ ಮತ್ತೆ ಈ ಪ್ರಸ್ತುತ ಪರಿಸ್ಥಿತಿಯಿಂದ ನಾನು ಬೇಜಾರಾಯ್ತು. ನನಗೆ ನೋಡಿ, ನಿನ್ನೆ ಹೋಲಿಸಿದ್ರೆ ಇವತ್ತು ಕೆಟ್ಟ ದಿವಸ, ನಾಳೆ ಹೋಲಿಸಿದ್ರೆ ಇವತ್ತು ಒಳ್ಳೆ ದಿವಸ. ಅದರಿಂದ ಯಾವುದನ್ನು ಕೂಡ ನಾವು ಪರಿಸ್ಥಿತಿ ಕೆಟ್ಟೋಗಿದೆ ಅಂತ ಏನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದು ನಾವುಗಳು ಸೃಷ್ಟಿ ಮಾಡ್ಕೊಳ್ತಕ್ಕಂಥ ವಾತಾವರಣ ಅಷ್ಟೇ. ಅದರಿಂದ ಯಾವುದೇ ಒಂದು ಬೇಸರದಿಂದ ಆಗಲಿ ಅಥವಾ ಯಾವುದೇ ಒಂದು ಒತ್ತಡ ಆಗಲಿ ಮಾನಸಿಕವಾಗಿ ಯಾವುದೇ ರೀತಿಯಲ್ಲೂ ಕೂಡ ಈ ಒಂದು ತೀರ್ಮಾನಕ್ಕೆ ಅದು ಪೂರಕವಾಗಿ ಇಲ್ಲ. ನಾನು ಹೇಳ್ತಕ್ಕಂಥದ್ದು ಯುವಕರಿಗೆ ಹೆಚ್ಚು ಅವಕಾಶಗಳು ದೊರಕಬೇಕು. ನಾವು ಅವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಕೂಡ ನಡ್ಕೋಬೇಕು. ಆ ದೃಷ್ಟಿಯಲ್ಲಿ ನಾನು ಸಕ್ರಿಯ ರಾಜಕಾರಣದಿಂದ ನಾನು ದೂರ ಇಲ್ಲ, ಸಕ್ರಿಯ ಚುನಾವಣಾ ರಾಜಕಾರಣದಿಂದ ದೂರ ಇರ್ತೀನಿ ಅಷ್ಟೇ. ಸಾಧನಾ ಸಮಾವೇಶ ಆಗ್ತಾ ಇದೆ, ಬಿಜೆಪಿ ಅವರು ಟೀಕೆ ಮಾಡಿದ್ದಾರೆ, ಏನು ಸಾಧನೆ ಮಾಡಿದ್ದಾರೆ ಅಂತೇಳಿ ಕಾಂಗ್ರೆಸ್ ಅವರು ಸಾಧನಾ ಸಮಾವೇಶವನ್ನು ಮಾಡಬೇಕು ಅಂತೇಳಿ. ಹೌದಾ? ಅವರು ವಿರೋಧ ಪಕ್ಷವಾಗಿ ಅಷ್ಟು ಹೇಳದೇ ಇದ್ರೆ ಮತ್ತು ಅವ್ರು ವಿರೋಧ ಪಕ್ಷ ಅಂತೇಳಿ ಜನ ಮರ್ತು ಬಿಡ್ತಾರಲ್ಲ, ಅದಕ್ಕೋಸ್ಕರ ಅವೆಲ್ಲ ಹೇಳ್ತಾರೆ. ಅದಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಕ್ಕಂಥ ಅಗತ್ಯತೆ ಇಲ್ಲ. ಕೇಳಿಸ್ಕೊಳ್ಳಿಲ್ಲ. ಚುನಾವಣಾ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಇರ್ತವೆ, ಇರಲೇಬೇಕು. ಇದ್ದಾಗನೇ ಅದು ಪ್ರಜಾಪ್ರಭುತ್ವ. ಅವರು ವಿರೋಧ ಪಕ್ಷವಾಗಿ ಅಷ್ಟು ಕೂಡ ಟೀಕೆ ಮಾಡದೇ ಇದ್ರೆ ಅವರ ಒಂದು ಅಸ್ತಿತ್ವಕ್ಕೇನೆ ಧಕ್ಕೆ ಬರ್ತದೆ. ಅದಕ್ಕೋಸ್ಕರ ಅವರು ಆ ಮಾತುಗಳನ್ನು ಹೇಳಿದ್ದಾರೆ. ಅದಕ್ಕೋಸ್ಕರ ನಾವೇನು ಪ್ರತಿಕ್ರಿಯೆ ಕೊಡ್ತಕ್ಕಂಥ ಅಗತ್ಯ ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಬೆಂಗಳೂರಿನಲ್ಲಿ ಜನ ಮಳೆಯಿಂದ ಸಂಕಷ್ಟದಲ್ಲಿದ್ದಾರೆ, ಈ ಸಂದರ್ಭದಲ್ಲಿ ಬೇಕಾಗಿತ್ತಾ ಅಂತ ಕೆಲವರು ನೋಡಿ, ಬೆಂಗಳೂರಿನಲ್ಲಿ ಮಳೆ ಅವಾಂತರಕ್ಕೆ ಅದು ಪ್ರಕೃತಿದತ್ತವಾಗಿ ಬರ್ತಕ್ಕಂಥ ಅವಘಡಗಳು. ಅದ್ರ ಜೊತೆಯಲ್ಲಿ ನಾವು ಮನುಷ್ಯರು ನಾವು ಮಾಡಿರ್ತಕ್ಕಂಥದ್ದು ಏನು ನಾವೆಲ್ಲ ಕಷ್ಟ ಅನುಭವಿಸ್ತಾ ಇದ್ದೀವಿ, ನಾವೇ ಸೆಲ್ಫ್ ಇನ್ಫ್ಲಿಕ್ಟೆಡ್ ಪ್ರಾಬ್ಲಮ್ಸ್. ದೋಸ್ ಆರ್ ಆಲ್ ದಿ ಪ್ರಾಬ್ಲಮ್. ಹೇಗೆ ಸೆಲ್ಫ್ ಇನ್ಫ್ಲಿಕ್ಟೆಡ್ ಅಂದರೆ ಈಗೆಲ್ಲ ಇವಿದ್ದಾವೆ, ಯಾವುದು ನಿಮ್ಮ ಚರಂಡಿಗಳು ಎಲ್ಲ ಇದ್ದಾವೆ. ಚರಂಡಿಗಳು ಇವತ್ತೇನು ಇದ್ದಾವೆ, ಅವು ಹಿಂದೆ ಎಲ್ಲ ಮಳೆ ಬಿದ್ದಾಗ ನೀರು ಹರಿತಕ್ಕಂಥ ಜಾಗಗಳು. ಇವತ್ತು ನಾವು ದುರಾಸೆಗೋಸ್ಕರ ನಾವೆಲ್ಲ ಅದನ್ನು ಕಿರಿದು ಮಾಡಿ ನೀರು ಸರಾಗವಾಗಿ ಹರಿತಕ್ಕಂಥದ್ದಕ್ಕೆ ಅಡಚಣೆಗಳು ಉಂಟಾದಾಗ ಅದರಿಂದ ಈ ರೀತಿಯ ತೊಂದರೆಗಳಾಗಿದೆ. ಇವತ್ತೆಲ್ಲ ರಾಜಕಾಲುವೆಗಳು ಎಲ್ಲಿ ನಿಮ್ಮ ಮೈಸೂರಲ್ಲೇ ತಗೊಳ್ಳಿ, ನಿಮ್ಮ ರಾಜಕಾಲುವೆಗಳನ್ನು ಎಷ್ಟು ಕಡೆ ಕಿರಿದು ಮಾಡಿದ್ದಾರೆ. ದೊಡ್ಡದಾಗಿ ನೀರು ಯಾವತ್ತೂ ಕೂಡ ಅದು ಯಾರನ್ನು ಕೇಳಲ್ಲ ಎಲ್ಲಿ ಹರಿಬೇಕು ಅಂತೇಳಿ. ಅದಕ್ಕೆ ತನ್ನದೇ ಆದಂತಹ
ಮಾರ್ಗವನ್ನು ಅದು ಸೃಷ್ಟಿ ಮಾಡಿಕೊಂಡಿದೆ. ಅದು ಇವತ್ತಿಂದಲ್ಲ, ನೆನ್ನೆದಲ್ಲ, ಸಾವಿರಾರು ವರ್ಷಗಳಿಂದ ಆ ರೀತಿ ಬಂದಿರ್ತದೆ. ನಾವು ಮನುಷ್ಯರು ನಮ್ಮ ಸ್ವಾರ್ಥಕ್ಕೋಸ್ಕರ ಅದನ್ನೆಲ್ಲ ನಾವು ಹಾಳು ಮಾಡಿ, ನೀರು ಹರಿತಕ್ಕಂಥ ಜಾಗಗಳನ್ನೆಲ್ಲ ಬಂದ್ ಮಾಡಿ ಬಿಲ್ಡಿಂಗ್ ಕಟ್ಟೋದು, ಡೈವರ್ಟ್ ಮಾಡೋದು, ಮತ್ತು ಅದರ ಅಗಲ ಅಳತೆ ಏನಿರ್ತದೆ ಅದನ್ನು ಕಿರಿದು ಮಾಡೋದು, ಈ ರೀತಿ ಎಲ್ಲ ಮಾಡಿದಾಗ ಈ ರೀತಿಯ ಮಳೆ ಬಂದಾಗ ಅವಘಡಗಳು. ರಾಜಕಾಲುವೆ ಒತ್ತುವರಿ ತೆರವುನ ಇಂಥ ಸಂದರ್ಭದಲ್ಲಿ ಶುರು ಮಾಡ್ತಾರೆ, ಮತ್ತೆ ಸ್ಟಾಪ್ ಮಾಡ್ತಾರೆ. ಇಲ್ಲ ರಾಜಕಾರಣದ ಒತ್ತಡ, ರಾಜಕೀಯದವರ ಒತ್ತಡ ಅಂತ ಇಲ್ಲ ನೋಡಿ, ಇತ್ತೀಚೆಗೆ ನಮ್ಮ ಸರ್ಕಾರ, ಅದರಲ್ಲೂ ಕೂಡ ಬೆಂಗಳೂರಿನ ಉಸ್ತುವಾರಿ ಡಿ.ಕೆ. ಶಿವಕುಮಾರ್ ಬಂದ ಮೇಲೆ ನಿರ್ದಾಕ್ಷಿಣ್ಯವಾಗಿ ಆ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಆದರೆ ಏನು ಬೆಂಗಳೂರಲ್ಲಿ ನಮ್ಮ ಸಿಲ್ಕ್ ಬೋರ್ಡ್ ಜಂಕ್ಷನ್ ಏನಿದೆ, ಅದು ಎಲ್ಲದಕ್ಕಿಂತ ಲೋ ಲೈಯಿಂಗ್ ಏರಿಯಾ. ಅದು ಬಹಳಷ್ಟು ಕಡೆಯಿಂದ ಬಿದ್ದಂಥ ನೀರು ಅಲ್ಲಿಗೆ ಕನ್ವರ್ಜ್ ಆಗುತ್ತೆ. ಅಲ್ಲಿರ್ತಕ್ಕಂಥ ಏನು ನೀರು ಹರಿತಕ್ಕಂಥ ಜಾಗಗಳೇನಿದ್ದಾವೆ ಆ ಜಾಗಗಳನ್ನೆಲ್ಲ ಕಿರಿದು ಮಾಡಿರೋ ಹಿನ್ನೆಲೆಯಲ್ಲಿ ಅಲ್ಲಿ ಜನ ಅನುಭವಿಸ್ತಾ ಇದ್ದಾರೆ. ಈಗ ಅದರಲ್ಲಿ ಬಹಳಷ್ಟು ರಾಜಕಾಲುವೆಗಳನ್ನು ಅವೆಲ್ಲವನ್ನು ಕೂಡ ಒತ್ತುವರಿ ತೆರವು ಮಾಡಿಸಿದ್ದಾರೆ ನಿರ್ದಾಕ್ಷಿಣ್ಯವಾಗಿ. ಅದು ನಿರಂತರವಾಗಿ ನಡೆಯುತ್ತೆ. ಬರೀ ಮಳೆ ಬಂದಾಗ ಇವರು ಪ್ರಾರಂಭ ಮಾಡ್ತಾರೆ, ಆಮೇಲೆ ಇದನ್ನು ನಿಲ್ಲಿಸ್ಬಿಡ್ತಾರೆ ಅಂತಕ್ಕಂಥ ಭಾವನೆ ಅದು ಹಿಂದಿನ ಸರ್ಕಾರಗಳಿದ್ವಲ್ಲ ಆಗ ಬರ್ಬೋದು. ಈಗ ಮಾತ್ರ ನಿರ್ದಾಕ್ಷಿಣ್ಯವಾಗಿ ನಾವು ಜನರಿಗೆ ಯಾವುದೇ ರೀತಿ ಅನಾನುಕೂಲ ಆಗಬಾರ್ದು ಅಂತೇಳಿ ಏನು DCM ಅವರು ಬೆಂಗಳೂರಿನ ಇನ್ಚಾರ್ಜ್ ಅವರೇ ಇರ್ತಕ್ಕಂಥದ್ದು, ಅವರು ನಿರಂತರವಾಗಿ ಎಲ್ಲ ಸ್ಥಳಗಳಿಗೂ ಭೇಟಿ ಕೊಡ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಅನಾನುಕೂಲಗಳು ಏನೇನು ಸೃಷ್ಟಿಯಾಗಿದ್ದಾವೆ, ಮಾನವ ನಿರ್ಮಿತ ಅನಾನುಕೂಲಗಳ ಸೃಷ್ಟಿ ಏನಿದೆ ಅದನ್ನೆಲ್ಲವನ್ನು ಕೂಡ ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ನಾಡಿದ್ದಲ್ಲಿ ಇವತ್ತು ಹೊಸಪೇಟೆ ಕಾರ್ಯಕ್ರಮ ಆದ ಮೇಲೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂಥ ಬೆಂಗಳೂರಿನ ಶಾಸಕರುಗಳು, ಸಚಿವರು, ನಮ್ಮ ರಾಮಲಿಂಗಾರೆಡ್ಡಿ ಅವರು ಇರ್ಬೋದು, ಇವರೆಲ್ಲರೂ ಕೂಡಿ ಈ ಭಾಗದ ಏನು ತೊಂದರೆಗೊಳಗಾಗಿರ್ತಕ್ಕಂಥ ಪ್ರದೇಶಗಳಿಗೆ ಭೇಟಿಯನ್ನು ನೀಡಿ ಅದು ಒಂದು ಶಾಶ್ವತವಾದಂತಹ ತೊಂದರೆ ಇಲ್ಲದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ ಗೃಹಲಕ್ಷ್ಮಿ ಹಣ ಏನಿದೆ ಪ್ರತಿ ತಿಂಗಳು ನಾವು ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿಲ್ಲ. ಬರುತ್ತೆ, ಗುತ್ತಿಗೆದಾರರಿಗೆ ಯಾವ ರೀತಿ ಹಣ ಬರುತ್ತೆ ಆ ರೀತಿ ಬರುತ್ತೆ ಅಂತ ಹೇಳಿ ಒಂದು ಹೊಸಪೇಟೆಯಲ್ಲಿ ಹೇಳಿಕೆನ ಕೊಟ್ಟಿದ್ದಾರೆ. ನೋಡಿ, ಅವರು ಹೇಳಿಕೆನ ನೀವೆಲ್ಲ ಮಾಧ್ಯಮದಲ್ಲಿ ತಿರ್ಚಿದಿರಿ ಅಂತ ನಾನು ಅನ್ಕೋಬೇಕಾಗ್ತದೆ. ಹೇಳ್ತೀನಿ ಕೇಳಿ. ಆಯ್ತಪ್ಪ, ಈಗ ಒಂದ್ ನಿಮಿಷ ಹೇಳ್ಬಿಡ್ತೀನಿ ಕೇಳಿ. ಅಲ್ಲ ಈಸಿ ವೇ ಅಂತಲ್ಲ. ಆಯ್ತು, ನಾನು ಹೇಳ್ತಾ ಇದ್ದೀನಿ, ಅವ್ರು ಹೇಳಿದ್ರಲ್ಲ, ನಾನು ಒಬ್ಬ ಸಂಪುಟದಲ್ಲಿ ನಾನು ಒಬ್ಬ ಸದಸ್ಯ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರ್ತದೆ ಸಚಿವರಿಗೆ. ನಾನು ಹೇಳ್ತಾ ಇದ್ದೀನಿ, ಯಾರಿಗೆ ಕೊಟ್ಟಿಲ್ಲ ಹೇಳಿ ಪ್ರತಿ ತಿಂಗಳು? ಮೊನ್ನೆ ಜನವರಿ, ಫೆಬ್ರವರಿ, ಮಾರ್ಚ್ನಲ್ಲಿ 3 months ಸ್ವಲ್ಪ ನಿಧಾನ ಆಯಿತು. ಯಾಕಾಯಿತು ಅಂತ ಹೇಳಿದ್ರೆ ನಮ್ಮ ಟ್ರೆಷರಿನಲ್ಲಿ K2ನಲ್ಲಿ ಅದು ಸಾಫ್ಟ್ವೇರನ್ನು ಚೇಂಜ್ ಅವರು ಮಾಡ್ತಾ ಇದ್ರು. ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಗ್ಲಿಚಸ್ ಇದ್ದೇ ಇರ್ತವೆ. ಈಗ ಎಲ್ರಿಗೂ ಬಟವಾಡೆ ಮಾಡ್ತಾ ಇದೀವಲ್ಲ ಪ್ರತಿ ತಿಂಗಳು. ಗುತ್ತಿಗೆದಾರರಿಗೆ ಕೆಲಸ ಮಾಡಿದ ತಕ್ಷಣ ದುಡ್ಡು ಬರ್ತದ? 6 ತಿಂಗಳು, ವರ್ಷ, 2 ವರ್ಷ, 4 ವರ್ಷದ ತನಕ ಮಾತನಾಡಿದ್ದಾರೆ. ಈಗ ನೋಡಿ, 4 ತಿಂಗಳು ಅವೆಲ್ಲ ಎಲ್ಲೂ ಕೂಡ ಡಿಲೇ ಆಗೋ ಸಂದರ್ಭ ಇಲ್ಲ. ಅವ್ರು ಹೇಳಿದ್ದಾರೆ, ಹೇಳಿರ್ತಕ್ಕಂಥದ್ರ ಬಗ್ಗೆ ನನಗೆ ಸಂಶಯ ಇದೆ. ಅವರು ಆ ರೀತಿ ಪ್ರತಿಕ್ರಿಯೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಿನ್ನೆನೂ ಕೂಡ ಹಣ ಎಲ್ಲರಿಗೂ ಬಟವಾಡೆ ಆಗಿದೆಯಲ್ಲ. ನೀವು ಯಾರನ್ನ ಫಲಾನುಭವಿಗಳನ್ನ ಯಾರನ್ನಾದ್ರೂ ನೀವು ಇಲ್ಲ ಬಿಡಿ ಅದನ್ನ ಯಾಕೆ ಇದು ಮಾಡ್ತೀರಿ? ಯಾವುದೋ ಕಾರಣಕ್ಕೂ ಕೂಡ ಪ್ರತಿ ತಿಂಗಳು ಪ್ರತಿಯೊಬ್ಬರಿಗೂ ಕೂಡ ವಿತರಣೆ ಆಗುವ ರೀತಿಯಲ್ಲಿ ಕ್ರಮ ಇಡ್ತಾರೆ. ಸಚಿವ ಸಂಪುಟದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ. ಶಾಸಕ ತನ್ವೀರ್ ಸೇಠ್ ಅವರು ಕೂಡ ಹೇಳಿದ್ದಾರೆ, ಅನೇಕ ಹಿರಿಯ ಸಚಿವರಿಗೆ ಹಾಗೂ ಯಾರು ಕೆಲಸ ಮಾಡಿಲ್ಲ ಅಂತ ಸಚಿವರಿಗೆ ಕೊಟ್ಟು ಹೊಸ ಸಚಿವರನ್ನ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಯಾರು ತೀರ್ಮಾನ ಮಾಡೋರು? ತನ್ವೀರ್ ಸೇಠ್ ಮಾಡ್ತಾರಾ, ನಾನು ಮಾಡ್ತೀನ? ಯಾರು ಮಾಡ್ತಾರೆ? ಮಾಡೋರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿ ಅವರು ಯಾವ ಸಂದರ್ಭದಲ್ಲಿ ತೀರ್ಮಾನ ಮಾಡಿದ್ರೆ ಪಕ್ಷಕ್ಕೆ, ಜನರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಭಾವನೆ ಅವ್ರಿಗೆ ಬರ್ತದೆ, ಆಗ ತೀರ್ಮಾನ. ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ, ಅದು ಯಾವಾಗಲೂ ಕೂಡ ಚಲನಶೀಲತೆ ಇರ್ತಕ್ಕಂಥದ್ದು. ಈಗ ನಮ್ಮಲ್ಲಿ ಶರೀರದಲ್ಲಿ ರಕ್ತ ಹರಿತಾ ಇರ್ತದೆ, ಅದು ನಿಂತೋದ್ರೆ ಏನಾಗ್ತದೆ? ಹಾಗೇನೆ ಪ್ರಕೃತಿ ನಿಯಮನೇ ಆ ರೀತಿ ಇರ್ತದೆ. ಎಲ್ಲನೂ ಕೂಡ ಚಲನಶೀಲತೆ ಇರುತ್ತದೆ. ಆದಾಗ ಮಾತ್ರ ಅದಕ್ಕೆ ಅರ್ಥ ಇರುತ್ತೆ ಹೊರತು ಯಾವುದೇ ಪ್ರತಿಕ್ರಿಯೆ, ಯಾವುದೇ ಆಗು ಹೋಗುಗಳಿಗೆ ಯಾವತ್ತೂ ಚಲನಶೀಲತೆನೇ ಕಾರಣ ಇರ್ತದೆ. ಸಿಎಂ ಬದಲಾವಣೆ, ನಾಯಕತ್ವ ಬದಲಾವಣೆಗೂ ಇದು ಅನ್ವಯ ಆಗುತ್ತಾ ಅಂತ ನಾನು ಹೇಳಿದ್ನಲ್ಲಪ್ಪ ಮೊದಲೇನೆ. ನಾಯಕತ್ವ ಬದಲಾವಣೆ ಇರ್ಬೋದು, CM ಬದಲಾವಣೆ ಇರ್ಬೋದು, ಮಂತ್ರಿ
ಮಂತ್ರಿ ಬದಲಾವಣೆ ಇರ್ಬೋದು, ಆಮೇಲೆ ಜಿಲ್ಲಾ ಅಧ್ಯಕ್ಷಗಳ ಬದಲಾವಣೆ ಇರ್ಬೋದು, ಮತ್ತು ರಾಜ್ಯದ ಅಧ್ಯಕ್ಷ ಬದಲಾವಣೆ ಇರ್ಬೋದು, ಎಲ್ಲನೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ತೀರ್ಮಾನ ಅಂತಿಮ. ಅದರಲ್ಲಿ ಯಾರ್ದು ಏನೇ ಇದ್ರೂ ಕೂಡ ಅದೆಲ್ಲ ವೈಯಕ್ತಿಕ ಅನಿಸಿಕೆಗಳು. ಮಳೆ ಬಂದಿದೆ, ಈಗ ನಿಮ್ಮ ಇಲಾಖೆಯಿಂದ ಏನಾದ್ರು ರೈತರಿಗೆ ಬೆಳೆ ಬೆಳೆಯಕ್ಕೆ ಏನಾದ್ರು ನಾವೆಲ್ಲ ಸಾಲ ಸೌಲಭ್ಯ ಕೊಡ್ತಾ ಇದೀವಲ್ಲ. ಹೊಸದಾಗಿ ಮಳೆ ಬಂದಿದೆ, ಹೊಸದಾಗಿ ಬಂದಿದ್ಯಾ ಮಳೆ? ಇದು ನಿರಂತರ ಪ್ರತಿ ವರ್ಷ ಬರ್ತಾನೆ ಇರ್ತದೆ. ಆಯ್ತಪ್ಪ, ಕೊಡ್ತೀವಲ್ಲ. ಸಹಕಾರ ಇಲಾಖೆ ನಡೀತಿರೋ ಅವ್ಯವಹಾರಗಳ ವಿರುದ್ಧ ಕ್ರಮ ತಗೋತಾರೆ. ನೋಡಿ, ಎಲ್ಲೆಲ್ಲಿ ಗಮನಕ್ಕೆ ಬರ್ತದೆ ಅಲ್ಲೆಲ್ಲವೂ ಕೂಡ ನಾವು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕಂತ ಮನಸ್ಥಿತಿನೂ ಇದೆ, ನಾವು ಪ್ರಯತ್ನನೂ ಮಾಡ್ತಾ ಇದ್ದೀವಿ. ಆದರೆ ಕೆಲವು ಕಾನೂನುಗಳ ತೊಂದರೆ ಏನಿದೆ ಅಂದರೆ, ಕಾನೂನಲ್ಲಿರ್ತಕ್ಕಂಥ ಲೋಪಗಳ ಹಿನ್ನೆಲೆಯಲ್ಲಿ ಕೆಲವು ಬಾರಿ ಕೋರ್ಟ್ಗಳಲ್ಲಿ ಅದ್ರ ಬಗ್ಗೆ ತಡೆಯಾಜ್ಞೆ ಬರ್ತಕ್ಕಂಥದ್ದು, ಈ ರೀತಿ ಪ್ರಕರಣಗಳು ನಡೀತಾ ಇದ್ದಾವೆ. ಇದನ್ನೆಲ್ಲ ನಾನು ಕೂಡ ಈ ರೀತಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ, ಹಣ ವಸೂಲಾತಿಯಿಂದ ಹಿಡಿದು ಅವರಿಗೆ ಒಂದು ಕ್ರಿಮಿನಲ್ ಅಪರಾಧದ ಮೇಲೆ ಕೂಡ ಶಿಕ್ಷೆ ಆಗಬೇಕು ಅಂತೇಳಿ ಹಲವಾರು ತಿದ್ದುಪಡಿಗಳನ್ನು ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ಮಂಜೂರು ಮಾಡಿ ಈಗಾಗಲೇ ಗೌರವಾನ್ವಿತ ರಾಜ್ಯಪಾಲರಿಗೆ ತಲುಪಿಸಿದ್ದೇವೆ. ರಾಜ್ಯಪಾಲರು ಕೆಲವು ಕ್ಲಾರಿಫಿಕೇಷನ್ಸ್ಗಳನ್ನು, ವಿವರಗಳನ್ನು ಕೇಳಿದ್ದಾರೆ. ಆ ವಿವರಗಳನ್ನು ಕೂಡ ತಲುಪಿಸ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಆ ಹೊಸ ತಿದ್ದುಪಡಿಗಳು ಬಂದರೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಈ ರೀತಿಯ ದುರುಪಯೋಗ, ಸಾರ್ವಜನಿಕ ಹಣ ಯಾರೇ ದುರುಪಯೋಗ ಮಾಡಿದರೂ ಕೂಡ ಅದನ್ನು ಬಹಳ ಕಟ್ಟುನಿಟ್ಟಿನ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು, ಹಣವನ್ನು ವಸೂಲಾತಿ ಮಾಡ್ತಕ್ಕಂಥದ್ದು, ಯಾರೆಲ್ಲ ಹಣ ದುರುಪಯೋಗ ಮಾಡ್ತಾರೆ ಅವರ ಆಸ್ತಿನೂ ಕೂಡ ಮುಟ್ಟುಗೋಲು ಹಾಕೊಳ್ತಕ್ಕಂಥ ಪ್ರಕ್ರಿಯೆಗಳನ್ನು ಮಾಡ್ತಾರೆ. ಯುದ್ಧದ ಕ್ರೆಡಿಟ್ ವಾರ್ ಶುರುವಾಗಿದೆ. ರೈಲ್ವೆ ಟಿಕೆಟ್ ನಲ್ಲೂ ಸಹ ಒಂದು ಆಪರೇಷನ್ ಸಿಂಧೂರನ್ನು ಮುದ್ರಿಸುವಂತ ಕೆಲಸವನ್ನು ಕೇಂದ್ರ ಮಾಡಿದೆ. ನೋಡಿ, ಕೇಂದ್ರ ಮಾಡಿದೆ ಅನ್ನೋ ನನ್ನ ಕೇಳಿದ್ರೆ ನಾನೇನು ಉತ್ತರ ಹೇಳಬೇಕು? ನಾನು ಅದನ್ನ ಟೀಕೆ ಮಾಡಕ್ ಹೋಗೋದಿಲ್ಲ. ಅಲ್ಲ, ಟೀಕೆ ಮಾಡಕ್ ಹೋಗೋದಿಲ್ಲ. ಏನೆಲ್ಲ ಅವರ ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರೆಲ್ಲ ಚುನಾಯಿತ ಸರ್ಕಾರಗಳಿರ್ತವೆ ಅವರ ವಿವೇಚನೆಗೆ ಬಿಟ್ಟಂತ. ಥ್ಯಾಂಕ್ ಯು.